ನಮಸ್ಕಾರ. ಇವತ್ತಿನ ಒಂದು ಪಾಠದಲ್ಲಿ ಟ ವರ್ಗವನ್ನು ಗಮನಿಸೋಣ. ಟ ವರ್ಗದಲ್ಲಿ ಟ, ಠ, ಡ, ಢ, ಣ ಯಾವ ರೀತಿಯಾಗಿ ಬರೆಯೋದು ಟವನ್ನು ಅಂತ ಹೇಳಿ ನೋಡೋಣ. ಟವನ್ನು ಉಲ್ಟಾ 3 ಮತ್ತು ಮಧ್ಯವಾಗಿ ಅದೇ ಥರ ಈ ಒಂದು ಅಕ್ಷರವನ್ನು ಬರೆಯುವಂಥದ್ದು. ನಾವು ರೇಖಾಭ್ಯಾಸದಲ್ಲಿ ಗಮನಿಸಿರುವ ಹಾಗೆ 3 ಉಲ್ಟಾ ಬರೆಯೋದು ಮತ್ತು ಕೆಳಗಡೆ ಅದೇ ಥರ ಮುಖ ಮಾಡಿ ತಿರ್ಗಾ ಪಕ್ಕದಲ್ಲೂ ಕೂಡ ಅದೇ ಥರ ಬರೆಯುವಂಥದ್ದು. ಟ ಟೊಮ್ಯಾಟೊ, ಟೊಮ್ಯಾಟೊ, ಟೊಮ್ಯಾಟೊ. ಟಗರು ಅಂಥೇಳಿ ಕೂಡ ಕರಿತೀವಿ, ರ್ಯಾಮ್ ಅಂಥೇಳಿ. ಟ ಟೊಮ್ಯಾಟೊ. ಎರಡನೇ ಅಕ್ಷರ ಠ, ಠ. ಠ ಹೇಗೆ ಬರೆಯೋದು? ವೃತ್ತವನ್ನು ಹಾಕಿ ಅಡ್ಡಗೆರೆ ಉದ್ದಗೆರೆ ಹಾಕಿ ಆ ವೃತ್ತದಲ್ಲಿ ಮಧ್ಯದಲ್ಲಿ ಒಂದು ಚುಕ್ಕೆಯನ್ನು ಹಾಕಿದರೆ ಅದು ಠ ಮಹಾಪ್ರಾಣವಾಗುತ್ತೆ. ಮತ್ತೊಂದು ಸಾರಿ ವೃತ್ತವನ್ನು ಹಾಕಿ ಅಡ್ಡಗೆರೆ ಉದ್ದಗೆರೆ ಮಧ್ಯದಲ್ಲಿ ಒಂದು ಚುಕ್ಕೆ. ರೈಟ್ ಅ ಸರ್ಕಲ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಆ್ಯಂಡ್ one dot in the middle of the circle. ಮೂರನೇ ಅಕ್ಷರ ಡ. ಡವನ್ನು ಈ ರೀತಿಯಾಗಿ ತೆಗೆದುಕೊಂಡು ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಅಡ್ಡಗೆರೆಯನ್ನು ಹಾಕಿ ಉದ್ದಗೆರೆಯನ್ನು ಹಾಕಿದರೆ ಡ. ಇನ್ನೊಂದು ಸಾರಿ ಬರೆಯೋಣ. ಎಲ್ಲವೂ ಕೂಡ ವಕ್ರರೇಖೆಯಾಗಿ ಬರುತ್ತೆ. ಡ. ಡಂಗುರ. ಡಂಗುರ ಅಂತಂದರೆ ದಾಸ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವಾಗ ಆ ಡಂಗುರವನ್ನು ವಾದ್ಯವನ್ನು ನುಡಿಸುತ್ತಾ ಹೋಗ್ತಾರೆ. ಮನೆ ಮನೆಗೆ ತಲುಪಿಸುವಂತಹ ಪ್ರಯತ್ನದಲ್ಲಿ ಅದನ್ನು ಡಂಗುರ ಅಂತ ಹೇಳಿ ಕರಿತೀವಿ. ಅಂದರೆ ಮನೆ ಮನೆಗೆ ವಿಷಯವನ್ನು ತಲುಪಿಸುವಂತಹ ಕಾರ್ಯ. ಮತ್ತೊಂದು ಅಕ್ಷರ ಢ, ಮಹಾಪ್ರಾಣ. ಢ. ಈ ಸಣ್ಣ ಡ ಏನು ಚಿಕ್ಕ ಡ ಬರೆದ್ವಲ್ಲ ಅದೇ ಥರ ಬರೆದುಕೊಂಡು ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಹಾಕಿ ಮಧ್ಯದಲ್ಲಿ ಮಹಾಪ್ರಾಣವನ್ನು ಹಾಕೋದು. ಅಡ್ಡಗೆರೆ ಉದ್ದಗೆರೆ ಮಧ್ಯದಲ್ಲಿ ಮಹಾಪ್ರಾಣ. ಢ ಢಣ ಢಣ. ಢಣ ಢಣ ಅಂದರೆ ಗಂಟೆಯನ್ನು ಬಾರಿಸುವಂತಹ ಶಬ್ದಕ್ಕೆ ಢಣ ಢಣ ಅಂತ ಹೇಳಿ ಕರಿತೀವಿ. ಮತ್ತೊಂದು ಡಿಕ್ಕಿ ಅಂದರೆ ಒಬ್ರಿಗೊಬ್ಬರು ತಗಲ್ಸ್ಕೊಂಡಾಗ ಹಣೆಗೆ ಅದನ್ನು ಡಿಕ್ಕಿ ಅಂತೇಳಿ ಕರಿತೀವಿ. ಕೊನೆಯ ಅಕ್ಷರ ಟ ವರ್ಗದಲ್ಲಿ ಣ. ಣ. ಈ ಒಂದು ಅಕ್ಷರವನ್ನು ಟ ಹೇಗೆ ಬರೆದ್ವಲ್ಲ ಅದೇ ಥರ ಉಲ್ಟಾ ಬರೆಯೋದು. ಣ ಉಲ್ಟಾ 3 ಮತ್ತು ಮೇಲ್ಗಡೆಯಿಂದ ವಕ್ರವಾಗಿ ಬಂದು ಮಧ್ಯದಲ್ಲಿ ಒಂದು ಚಿಕ್ಕ ವೃತ್ತವನ್ನು ಹಾಕಿಕೊಳ್ಳುವುದು. ಇದಕ್ಕೆ ಬಿಗಿನಿಂಗ್ಸ್ ಒಂದು ಪದ ಬರೋದಿಲ್ಲ. ಬಿಗಿನಿಂಗಿಂದ ಸ್ಟಾರ್ಟ್ ಆಗುವಂಥದ್ದು, ಪ್ರಾರಂಭದಲ್ಲಿ ಣ ಇಂದ ಪ್ರಾರಂಭವಾಗುವಂತಹ ಪದ ಇಲ್ಲ. ಅದಕ್ಕೆ ಎಂಡಿಂಗ್ ಸೌಂಡಲ್ಲಿ ನೊಣ, ನೊಣ ಅಂಥೇಳಿ ನಾವು ಅದನ್ನು ಬಳಸ್ತೀವಿ. ಇಲ್ಲಿಯವರೆಗೆ ಟ ವರ್ಗವನ್ನು ಯಾವ ರೀತಿಯಾಗಿ ಬರೆಯುವುದು ಅನ್ನುವುದನ್ನು ಗಮನಿಸಿದ್ವಿ. ಮುಂದಿನ ಪಾಠದಲ್ಲಿ ಮತ್ತೊಂದು ವರ್ಗದೊಂದಿಗೆ ಭೇಟಿಯಾಗೋಣ. ವಂದನೆಗಳು.